ವಾಟ್ ಈಸ್ ಅ ಗುಡ್ ಟೈಮ್ ಟು ಇನ್ವೆಸ್ಟ್? ಡೋಂಟ್ ಚೇಸ್ ದ ರಿಟರ್ನ್ಸ್. ನೀವು ಸೆಟ್ ದ ಗೋಲ್. SIPಯಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದವರಿಗೆ ರಿಸ್ಕ್ ಕಡಿಮೆ ಆಗುತ್ತೆ. ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಮೇಲೇ ಹೋಗುತ್ತೆ, ರಿಟರ್ನ್ಸ್ ಹೈಯೇ ಇರುತ್ತೆ ಅಂತ ಏನೂ ಇಲ್ಲ. ನಾನು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆದರೆ ನೀವು ಲಾರ್ಜ್ ಕ್ಯಾಪಿಗೆ ಹೋಗಿ. SIPಯನ್ನು ಸ್ಟಾಪ್ ಮಾಡೋದು ಅಡ್ವೈಸಬಲ್ ಅಲ್ವೇ ಅಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಮನಿ ಪ್ಲಸ್. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಸ್ಟಾಕ್ ಮಾರ್ಕೆಟಲ್ಲಿ ಇತ್ತೀಚಿನ ಬೆಳವಣಿಗೆಯನ್ನು ನೋಡಿದರೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಕೂಡ ದಾಖಲೆಯ ಎತ್ತರಕ್ಕೇರಿದೆ. ಸೆನ್ಸೆಕ್ಸ್ 65,000 ಅಂಕಗಳನ್ನು ಮೀರಿ ಮುಂದುವರೆದಿದ್ದರೆ ನಿಫ್ಟಿ 20,000 ಹತ್ತಿರ ಬರ್ತಾ ಇದೆ. ಅಂದರೆ ಇದು ಎರಡೂ ಸೂಚ್ಯಂಕಗಳು ಕೂಡ ಆಲ್ ಟೈಮ್ ಹೈ ಹತ್ರ ಬಂದಿದೆ. ಇತ್ತೀಚಿನ ಕೆಲವು ತಿಂಗಳುಗಳಲ್ಲಿ ಇಳಿಕೆಯ ಹಾದಿಯಲ್ಲಿದ್ದ ಮಾರುಕಟ್ಟೆ ಈಗ ಏಕಾಏಕಿ ಏರುಗತಿಯಲ್ಲಿದೆ. ಅಂದಹಾಗೆ ಮಾರುಕಟ್ಟೆಯಲ್ಲಿ ಈ ರೀತಿಯ ಏರಿಳಿತಗಳು ಸಾಮಾನ್ಯ ಆದರೂ ಕೂಡ ಇನ್ವೆಸ್ಟರ್ಸ್ ಅಥವಾ ಹೂಡಿಕೆದಾರರ ಸಮುದಾಯದಲ್ಲಿ ಅದೊಂದು ಕುತೂಹಲಕಾರಿ ಬೆಳವಣಿಗೆ ಆಗುತ್ತೆ. ಈ ಮಾರುಕಟ್ಟೆಯ ಏರಿಕೆಯ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಹೂಡಿಕೆದಾರರು ಹಾಗೂ ಈಕ್ವಿಟಿ ಹೂಡಿಕೆದಾರರು ಏನು ಮಾಡ್ಬೋದು ಅನ್ನುವಂಥ ಒಂದು ಗೊಂದಲ ಅವರಲ್ಲಿ ಸಾಮಾನ್ಯವಾಗಿರುತ್ತೆ. ಹಾಗಾದರೆ ಇಂತಹ ಗೊಂದಲವನ್ನು ಹೇಗೆ ಪರಿಹರಿಸ್ಕೊಳ್ಬೋದು? ಷೇರು ಮಾರುಕಟ್ಟೆ ಏರಿಕೆಯ ಹಾದಿಯಲ್ಲಿದ್ದಾಗ ಅದರಿಂದ ಹೇಗೆ ಲಾಭವನ್ನು ಪಡ್ಕೊಳ್ಬೋದು? ಈ ಎಲ್ಲ ಪ್ರಶ್ನೆಗಳು ನಿಮ್ಮಲ್ಲಿರ್ಬೋದು. ಇದಕ್ಕೆ ಉತ್ತರವನ್ನು ನೀಡಲಿಕ್ಕೆ ಇವತ್ತು ವಿಸ್ತಾರ ಮನಿ ಪ್ಲಸ್ ಜೊತೆಗೆ ತಜ್ಞರಾದಂತಹ ವಿನೋದ್ ತಂತ್ರಿಯವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ವಿನೋದ್. ನಮಸ್ಕಾರ. ಮಾರ್ಕೆಟಲ್ಲಿ ಇವತ್ತು ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿ ಇರ್ಬೋದು, ಒಂದು ದಾಖಲೆಯ ಏರಿಕೆಯನ್ನು ಸಾಧಿಸಿರುವಂಥದ್ದು. ಈ ಸಂದರ್ಭದಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಏನು ಮಾಡ್ಬೋದು, ಯಾವ ರೀತಿಯ ಸ್ಟ್ರಾಟಜಿ ಅನುಸರಿಸ್ಬೋದು ಅಂತ ನೀವು ಹೇಳ್ತೀರಾ? ಸೊ ಇವತ್ತು ಮಾರ್ಕೆಟ್ ನೀವು ಹೇಳ್ದಂಗೆ 19,500 ಲೆವೆಲ್ಸಲ್ಲಿದೆ, 65,000 ಸೆನ್ಸೆಕ್ಸಲ್ಲಿದೆ. ಸೊ ಇನ್ವೆಸ್ಟರ್ಸಲ್ಲಿ ಆಲ್ರೆಡಿ ಒಂದು ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ಆಲ್ರೆಡಿ ಒಂದು 4-5 ವರ್ಷ ಹಿಂದೆಯಿಂದ ಇನ್ವೆಸ್ಟ್ ಮಾಡಿದವರು ಒಂದು ಡಬಲ್ ಡಿಜಿಟ್ ಪ್ರಾಫಿಟಲ್ಲಿ ಇದ್ದಾರೆ, ಒಂದು 15-18% ಪ್ರಾಫಿಟಲ್ಲಿ ಇದ್ದಾರೆ. ಸೊ ನಾನಿವತ್ತು ಕಂಟಿನ್ಯೂ ಮಾಡಬೇಕಾ, ಪ್ರಾಫಿಟ್ ಬುಕ್ ಮಾಡಬೇಕಾ ಅಂತ ಹೇಳೋದು ಒಂದು ಪ್ರಶ್ನೆ. ಇವತ್ತು ಪ್ರಾಫಿಟ್ ಬುಕ್ ಮಾಡಿ ನಾನು ನಾಳೆ ಮಾರ್ಕೆಟ್ ಕೆಳಗೆ ಹೋದರೆ ವಾಪಸ್ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಉತ್ತಮ ಒಂದು ಸ್ಟ್ರಾಟಜಿನ ಅಂತ ಹೇಳೋದು ಒಂದು ಮನಸ್ಸಲ್ಲಿದೆ ಅವರಿಗೆ. ಸೊ ಸ್ಟ್ರಾಟಜಿ ಓವರಾಲ್ ನೋಡಿದ್ರೆ ಹೌದು ಅಂತ ಕಾಣುತ್ತೆ, ಆದರೆ ಇದಕ್ಕೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿ ನಾವು ನೋಡಿದ್ರೆ ಪಾಸ್ಟಲ್ಲಿ ಹೇಗೆ ಆಗಿದೆ ಅಂತ ಹೇಳೋದು ಒಂದು ನೋಡೋದು ಅಗತ್ಯ. ಸೊ ಆಲ್ ಟೈಮ್ ಹೈ ಬಂದಾಗ ಮಾರ್ಕೆಟ್ ಕರೆಕ್ಷನ್ ಆಗಲೇಬೇಕು ಅಂಥೇಳಿ ಏನೂ ಇಲ್ಲ. ಓಕೆ, ಸೊ ಇನ್ವೆಸ್ಟರ್ಸು ಈಗ ಹೂಡಿಕೆ ಮಾಡಿ ಕಂಟಿನ್ಯೂ ಮಾಡಿ ಇಟ್ಕೊಳ್ಳೋದು ಅಂತೂ ತುಂಬ ಒಳ್ಳೆಯ ಒಂದು ಸ್ಟ್ರಾಟಜಿ ಅಂತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ಹೇಳ್ತೀರಾ ಅಂತ. ಅಂದರೆ ಈಗ ಒಬ್ಬರು ಇನ್ವೆಸ್ಟರ್ ಕಳೆದ 5 ವರ್ಷಗಳಿಂದ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈ ಮಾರ್ಕೆಟ್ ಹೈ ಆಗಿರೋ ಸಂದರ್ಭದಲ್ಲಿ ಅವರ ಯೂನಿಟ್ಗಳು ಜಾಸ್ತಿ ಆಗುತ್ತಾ ಅಥವಾ ಹೊಸದಾಗಿ ಅವರ ಇನ್ವೆಸ್ಟ್ಮೆಂಟನ್ನು ಹೆಚ್ಚಿಸುವಂಥದ್ದು ಒಳ್ಳೆಯದಾ? ಏನು ಹೇಳ್ತೀರಾ? ಸೊ ಫಸ್ಟ್ ಆಫ್ ಆಲ್ ನೀವು ಕೇಳಿದ್ದಕ್ಕೆ ಆಲ್ ಟೈಮ್ ಹೈ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರೆ, ಆಲ್ ಟೈಮ್ ಹೈಯಲ್ಲಿ SIP ಇನ್ವೆಸ್ಟರ್ಸ್ಗೆ, ನೀವು ಮ್ಯೂಚುವಲ್ ಫಂಡ್ SIP ಇನ್ವೆಸ್ಟರ್ಸಿಗೆ ಇಟ್ ಈಸ್ ಅ ವಿನ್ ಸಿಚುವೇಶನ್. ಸೊ ವಿನ್ ಸಿಚುವೇಶನ್ ಅಂದರೆ ಏನು? ಒಂದು, ಈಗ 19,500 ನಿಫ್ಟಿ ಇದೆ, 19,500ಇಂದ ನಿಫ್ಟಿ ಇಲ್ಲಿಂದ ಮೇಲೆ ಹೋಗ್ಬೋದು ಅಂತ ಹೇಳೋದು ಒಂದು ಪ್ರೊಬಬಿಲಿಟಿ. ಸೊ ನಾವು ಪ್ರೊಬಬಿಲಿಟಿ ಮಾತಾಡೋಣ, ಡೈರೆಕ್ಷನ್ ಮಾತಾಡೋದು ಬೇಡ. ಸೊ ಒಂದು ಪ್ರೊಬಬಿಲಿಟಿಯನ್ನು 19,500ಇಂದ ಇನ್ನೂ ಮೇಲೆ ಹೋಗ್ಬೋದು. ಓಕೆ, ದಟ್ ಈಸ್ ಒನ್ ವೆರಿ ಗುಡ್ ಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಇದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಫ್ಟಿ ಸ್ಟಾರ್ಟ್ ಆಗಿದ್ದ ದಿನದಿಂದ ಇವತ್ತಿನವರೆಗೆ 63 ಟೈಮ್ಸ್ ನಿಫ್ಟಿ ಆಲ್ ಟೈಮ್ ಹೈಗೆ ಹೋಗಿದೆ. ಓಕೆ, ಈ 63 ಟೈಮ್ಸಲ್ಲಿ ಎವ್ರಿ ಟೈಮ್ ಕರೆಕ್ಷನ್ ಆಗಿಲ್ಲ. ಮಾರ್ಕೆಟ್ ಎವ್ರಿ ಟೈಮ್ ಆಲ್ ಟೈಮ್ ಹೈ ಹೋದಾಗ ಕೆಳಗೆ ಬಿದ್ದಿಲ್ಲ. ಸೊ ನಾವು ಇದೊಂದು ಸರ್ವೆ ಮಾಡಿದ್ವಿ, ಒಂದು ರಿಸರ್ಚ್ ಮಾಡಿದ್ವಿ. ಇದರಲ್ಲಿ ಏನು ಅಂತೇಳಿ 63 ಟೈಮಲ್ಲಿ ಲಾಸ್ಟ್ 2000ಇಂದ 2020 ತನಕ ನಾನು ತೆಗೆದ್ರೆ 63 ಟೈಮಲ್ಲಿ 63 ಸಮಯಗಳಲ್ಲಿ ಅಕರೆನ್ಸಸ್ಸಲ್ಲಿ 40 ಟೈಮ್ಸ್ ಮಾರ್ಕೆಟ್ ಕ್ರಾಸ್ ಆಗಿ ಮೇಲೆ ಹೋಗಿದೆ. ಅಂದರೆ ಆಲ್ ಟೈಮ್ ಹೈ ಕ್ರಾಸ್ ಆಗಿ ಮೇಲೆ ಹೋಗಿದೆ. 23 ಟೈಮ್ಸ್ ಮಾತ್ರ ಅಲ್ಲಿಂದ ಕರೆಕ್ಷನ್ ಆಗಿ ಬಿದ್ದಿದೆ. ಅಂದರೆ ಅತಿ ಹೆಚ್ಚು ಸಲ ಮಾರುಕಟ್ಟೆ ಏರಿಕೆಯನ್ನೇ ದಾಖಲಿಸಿದೆ ಹಾಗೂ ಕಡಿಮೆ ಸಂದರ್ಭಗಳಲ್ಲಿ ಮಾತ್ರ ಅದು ಬಿದ್ದಿದೆ. ಒಟ್ಟಾರೆಯಾಗಿ ನೋಡಿದರೆ ಮಾರುಕಟ್ಟೆ ಏರುಗತಿಯನ್ನೇ ದಾಖಲಿಸಿದೆ ಅಂತ. ಮಾರ್ಕೆಟ್ ಏರುಗತಿಯನ್ನು ದಾಖಲಿಸಿದೆ. ಸೊ ನಾನು ಏನು ಹೇಳ್ತಾ ಇರೋದು, ವಿನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮಾರ್ಕೆಟ್ ಆಲ್ ಟೈಮ್ ಹೈಯಿಂದ ಮೇಲೆ ಹೋದರೆ ಹೇಗೂ SIP ಇನ್ವೆಸ್ಟರ್ಸು ಅವ್ರ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸು ಚೆನ್ನಾಗಿ ರಿಟರ್ನ್ಸ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಸಿಚುವೇಶನ್. ಸೆಕೆಂಡ್ ಪ್ರೊಬಬಿಲಿಟಿ ಏನಿದೆ, ಮಾರ್ಕೆಟ್ ಸೈಡ್ ವೇಸ್ ಹೋಗೋದು, ಅಲ್ಲೇ ಇರುತ್ತೆ ಮಾರ್ಕೆಟು. ಸೊ ಲಾಂಗ್ ಟೈಮ್ ಅಲ್ಲೇ ಇರುತ್ತೆ ಅಂತ, ಏನು ಮೇಲೇನೂ ಹೋಗ್ತಾ ಇಲ್ಲ, ಕೆಳಗೇನೂ ಹೋಗ್ತಾನೆ, ಅಲ್ಲೇ ಒಂದು 500 ನಿಫ್ಟಿ 500 ರೇಂಜಲ್ಲಿ, 1000 ಒಂದು 2000 ರೇಂಜಲ್ಲಿ ಈ ಸೆನ್ಸೆಕ್ಸ್ ಅಲ್ಲೇ ನಡೀತಾ ಇದೆ. ಆದರೆ ಹೇಗೂ ವಿನ್ನೇ, ಯಾಕೆಂದರೆ ನೀವು ಆಲ್ರೆಡಿ ಪ್ರಾಫಿಟ್ ಮಾಡಿದ್ದೀರಾ ಅಥವಾ ಮಾಡಲಿಕ್ಕೆ ಇನ್ನೂ ನೋಡ್ಬೋದು. ಸೊ ನೀವು ಅದೇ ಲೆವೆಲಲ್ಲಿ ಇದ್ದೀರಾ.
ಈಗ ಮೇಜರ್ ನಮಗೆ ಕ್ವೆಶನ್ ಇರೋದೇನು, ಮಾರ್ಕೆಟ್ ಅಲ್ಲಿಂದ ಕರೆಕ್ಷನ್ ಆದರೆ ಏನಾಗುತ್ತೆ ಅಥವಾ ಅಲ್ಲಿಂದ ಬಿದ್ದರೆ ಏನಾಗುತ್ತೆ, ನಾನು ಮಾಡ್ತಾ ಇರೋ ಪ್ರಾಫಿಟನ್ನು ಕಳ್ಕೊಳ್ತೀನಾ ಅಂತ ಹೇಳಿ. ಈಗ ನಿಮ್ಮ ಜನರಲಿ SIP ಇನ್ವೆಸ್ಟರ್ಸ್ ಏನಿದ್ದಾರೆ ಅವ್ರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ಅವರು ಒಂದು ದಿನ ಹಾಕಿ ನಾಳೆ ತೆಗಿಯೋರಲ್ಲ. ಸೊ SIP ಇನ್ವೆಸ್ಟರ್ಸ್ ಜನರಲಿ ಬರೋದು, ನಾವು ಅಡ್ವೈಸ್ ಮಾಡೋದು ಅವ್ರು ನಾವು ಹೇಳೋದು ಏನು ಅಂತ ಹೇಳಿದ್ರೆ 10 ವರ್ಷಕ್ಕೆ ಬರಬೇಕು ಅವರು. ಸೊ 10 ವರ್ಷಕ್ಕೆ ಅವ್ರು ಬರ್ತಾ ಇರಬೇಕಾದ್ರೆ ಮಾರ್ಕೆಟ್ ಕರೆಕ್ಷನ್ ಆದರೆ ಅಥವಾ ಮಾರ್ಕೆಟ್ ಇಲ್ಲಿಂದ ಕೆಳಗೆ ಸ್ವಲ್ಪ ಬಿದ್ದರೆ ನಿಮಗೆ ನಂಬರ್ ಆಫ್ ಯೂನಿಟ್ಸ್ ಹೆಚ್ಚು ಸಿಗುತ್ತೆ. ಓಕೆ, ಸೊ 10 ಈಗ ಚಿನ್ನ ತಗೊಂಡಂಗೆ, ಚಿನ್ನ ನೀವು ಒಂದು 10,000 ರೂಪಾಯಿಗೆ ತಗೊಳ್ತೀರಾ, ನಿಮಗೆ ಒಂದು 20 ಗ್ರಾಮ್ ಸಿಗುತ್ತೆ ಅಂತ ಎಣಿಸ್ಕೊಳ್ಳೋಣ, ಕ್ಯಾಲ್ಕುಲೇಷನ್ ಪರ್ಪಸ್. ಸೊ ನಾಳೆ ಚಿನ್ನದ ಬೆಲೆ ಕಡಿಮೆ ಆದರೆ ಸೇಮ್ 10,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಆದರೆ ನಂಬರ್ ಆಫ್ ಗ್ರಾಮ್ಸ್ ನಿಮಗೆ ಹೆಚ್ಚು ಸಿಗುತ್ತೆ. ಸೇಮ್ ವರ್ಕೌಟ್ ಆಗುತ್ತೆ ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ಮಾರ್ಕೆಟ್ ಕರೆಕ್ಷನ್ ಆದರೆ, ಮಾರ್ಕೆಟ್ ಇಲ್ಲಿಂದ ಕೆಳಗೆ ಬಿದ್ದರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ನಂಬರ್ ಆಫ್ ಯೂನಿಟ್ಸ್ ಹೆಚ್ಚು ಸಿಗುತ್ತೆ. ಸೊ ನಂಬರ್ ಆಫ್ ಯೂನಿಟ್ಸ್ ಹೆಚ್ಚು ಸಿಕ್ಕಿ ಇವತ್ತು ಅಥವಾ ನಾಳೆ ಅಥವಾ 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ನಿಮ್ಮ ಮಾರ್ಕೆಟ್ ವಾಪಸ್ ಮೇಲೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದಾಗ ನಿಮ್ಮ ನೀವು ಇದೆಲ್ಲ ಏನೇನು ನೀವು ಕಡಿಮೆ ರೇಟಿಗೆ ಪರ್ಚೇಸ್ ಮಾಡಿರೋ ಯೂನಿಟ್ಸ್ಗಳೇನಿದ್ದಾವೆ ಅದರ ರಿಟರ್ನ್ಸ್ ನಿಮಗೆ ಎಫೆಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮ ರಿಟರ್ನ್ಸ್ ಕಂಟಿನ್ಯೂಯೇಷನ್ ಆಗಿ ಇಟ್ ಈಸ್ ಕಂಪೌಂಡಿಂಗ್ ಎಫೆಕ್ಟಲ್ಲಿ ನಿಮಗೆ ರಿಟರ್ನ್ಸ್ ಸಿಗುತ್ತೆ. ಸೊ ಈ ಉದ್ದೇಶದಿಂದ ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ವಿನ್ 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 ಸಿಚುವೇಶನ್. ಮಾರ್ಕೆಟ್ ಮೇಲೆ ಹೋದರೂ ಹೇಗೂ ವಿನ್ನ, ಅಲ್ಲೇ ಇದ್ದರೂ ಹೇಗೂ ವಿನ್ನ, ಮಾರ್ಕೆಟ್ ಕರೆಕ್ಷನ್ ಆಗಿ ಬಿದ್ದರೂ ಹೇಗೂ ವಿನ್ನಿಂಗ್. ಸೊ ಇನ್ನೊಂದು ನಾವು ಡಾಟಾ ತೆಗೆದ್ವಿ, ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಕರೆಕ್ಷನ್. ಸರ್ ನೀವು ಹೇಳ್ತಾ ಇದ್ದೀರಾ 63 ಟೈಮಲ್ಲಿ 40 ಟೈಮ್ ಮಾರ್ಕೆಟ್ ಆಲ್ ಟೈಮ್ ಹೈ ಕ್ರಾಸ್ ಆಗಿ ಮೇಲೆ ಹೋಗಿದೆ, ಬಟ್ ಉಳಿದ 23 ಟೈಮ್ ಕೆಳಗೆ ಬಿದ್ದಿದೆ, ಹೌದು ತಾನೆ? ಸೊ ಅಲ್ಲಿ ಏನು ಮಾಡ್ತೀರಾ ಅಂತ ಕೇಳಿದ್ರೆ ನೀವು ಇನ್ನೊಂದು ಡಾಟಾ ತೆಗೆದ್ವಿ, ಅದರಲ್ಲಿ ಮಾರ್ಕೆಟ್ ಕರೆಕ್ಷನ್ ಆಗಿ 1 ವರ್ಷ ನಂತರ ನೋಡಿದ್ರೆ 53% ಆಫ್ ದ ಟೈಮ್ ಪೀಪಲ್ ಹ್ಯಾವ್ ಅರ್ನ್ಡ್ ಮೋರ್ ದೆನ್ 53%, 53%, 100%ಗಿಂತ ಹೆಚ್ಚು ಸಿಕ್ಕಿದೆ ಅವರಿಗೆ. ಓಕೆ, 2 ವರ್ಷ 3 ವರ್ಷ ಹಾಗೆ ಡಾಟಾ ತೆಗೆದಿದ್ದೀವಿ. ಹಾಗೆಯೇ 8ರಿಂದ 10%, 60% ಆಫ್ ದ ಟೈಮ್ ಅವರಿಗೆ ಕರೆಕ್ಷನ್ ಟೈಮಲ್ಲಿ, ನಾನು ಇವತ್ತು ಪೀಕ್ ಆಫ್ ದ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ದೀನಿ ಆದರೆ ನನಗೆ ಗೊತ್ತಿರಲಿಲ್ಲ, ನಾನು ಪೀಕ್ ಆಫ್ ದ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದೆ, ಅಂಥವರಿಗೂ 8ರಿಂದ 10% ತನಕ ಪ್ರಾಫಿಟ್ ಸಿಕ್ಕಿದೆ. ಓಕೆ, ಹಾಗೆಯೇ ನೋಡಿದ್ವಿ 0 to 8% ಲಾಸ್ ಆಗಿದೆ ಅಂತ ನೋಡಿದ್ವಿ. 5 ವರ್ಷ ಯಾರಾದರೂ ಇನ್ವೆಸ್ಟ್ ಮಾಡಿದಾರಾದರೆ, ಪೀಕ್ ಆಫ್ ದ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ 5 ವರ್ಷ ಅವರು ಹೋಲ್ಡ್ ಮಾಡಿದಾರಾದರೆ 100% ಆಫ್ ದ ಟೈಮ್ ಅವರಿಗೆ ಪಾಸಿಟಿವ್ ರಿಟರ್ನ್ ಸಿಕ್ಕಿದೆ. ಸೊ ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೆ, ಕರೆಂಟ್ ಮಾರ್ಕೆಟ್ ಸಿಚುವೇಷನಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡಿ ಹೋಗಿ. SIPಯನ್ನು ಸ್ಟಾಪ್ ಮಾಡೋದು ಅಡ್ವೈಸಬಲ್ ಅಲ್ವೇ ಅಲ್ಲ. ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೊಸಬರಿಗೆ ನೀವು ನೀಡುವಂಥ ಸಲಹೆ ಏನು ಅಂತ, ಮಾರ್ಕೆಟ್ ಪೀಕಲ್ಲಿದ್ದಾಗ ಇನ್ವೆಸ್ಟ್ಮೆಂಟ್ ಆರಂಭಿಸುವ ಬಗ್ಗೆ ತಮ್ಮ ಸಲಹೆ ಏನು ಅಂತ? ಸೊ ಫಸ್ಟ್ ಆಫ್ ಆಲ್, ವಾಟ್ ಈಸ್ ಅ ಗುಡ್ ಟೈಮ್ ಟು ಇನ್ವೆಸ್ಟ್? ಎವ್ರಿ ಟೈಮ್ ಇಸ್ ಅ ಗುಡ್ ಟೈಮ್ ಟು ಇನ್ವೆಸ್ಟ್. ಸೊ ಎನಿ ಟೈಮ್ ನೀವು ಸ್ಟಾರ್ಟ್ ಮಾಡ್ಬೋದು. ಮಾರ್ಕೆಟ್ ಹೈಯಲ್ಲಿದೆ ಪೀಕಲ್ಲಿದೆ ಅದೆಲ್ಲ ನೋಡಬೇಡಿ. ಒಂದು ನಾನು ಹೇಳ್ದಂಗೆ ಸ್ಟ್ಯಾಟಿಸ್ಟಿಕ್ಸ್ ಕ್ಲಿಯರ್ ಆಗಿ ಹೇಳುತ್ತೆ, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ಬೋದು. ಹೋಗ್ತಾ ಇರ್ತಿದ್ರೆ ನಾವು ಇವತ್ತು 19,500ಗೆ ಬರ್ತಾ ಇರಲಿಲ್ಲ. ಒಂದು ಫಸ್ಟ್ ನೀವು ಏನು ಮಾಡಬೇಕು, SIP ಸ್ಟಾರ್ಟ್ ಮಾಡಬೇಕಾದ್ರೆ, ಓಕೆ, ಏನಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಕ್ಲಿಯರ್ ಗೋಲ್ ಇರಬೇಕು. ನಾನು ಯಾಕೆ ಮಾಡ್ತಾ ಇದ್ದೀನಿ ಇದನ್ನು ಅಂತ ಹೇಳೋದು ನಿಮ್ಗೆ ಗೊತ್ತಿರಲೇಬೇಕು. ಸೊ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಓಕೆ, ಮೈಟ್ ಬಿ ನಂದು ರಿಟೈರ್ಮೆಂಟು ಆರ್ ನಂದು ಕಿಡ್ಸ್ ಎಜುಕೇಷನ್ನು, ನನ್ನ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ. ಸೊ 5 ವರ್ಷ 10 ವರ್ಷ ಆದಮೇಲೆ ನನಗಿದು ದುಡ್ಡು ಬೇಕು ಅನ್ನೋ ಒಂದು ಮನೋಭಾವನೆ ಇರಲೇಬೇಕು. ಇಲ್ಲಾದರೆ ಏನಾಗುತ್ತೆ, ಸೊ ನೀವು ಇವತ್ತು ಇನ್ವೆಸ್ಟ್ ಮಾಡ್ತೀರಾ, ಒಂದು 3 ತಿಂಗಳಾದಮೇಲೆ ಇನ್ನೊಬ್ಬರು ಯಾರೋ ಬೇರೆ ಏನೋ ಹೇಳ್ತಾರೆ, ನೀವು ಅಲ್ಲಿ ಹೋಗ್ತೀರಾ. ಸೊ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ನಿಮಗೆ ಗೋಲ್ ಬೇಸ್ ಇನ್ವೆಸ್ಟ್ಮೆಂಟ್ ಇರಬೇಕು. ಓಕೆ, ಆಲ್ ಟೈಮ್ ಹೈಯಲ್ಲಿ ಜನರಲಿ ಏನಾಗಿದೆ ಈಗ ಅಂದರೆ, ತುಂಬ ನಾನು ಹೇಳಿದೆ 4-5 ವರ್ಷದಿಂದ ಇನ್ವೆಸ್ಟ್ ಮಾಡುವವರಿಗೆ ಅವರು ಡಬಲ್ ಡಿಜಿಟಲ್ ಇದ್ದಾರೆ, ತೆಗೆದುಬಿಡೋಣ ಅಂತ ಹೇಳೋದೊಂದು ಮನೋಭಾವನೆ. ಓಕೆ, ಸಾಕು ಅಂಥೇಳಿ. ಸೊ ಸ್ಟಾಪ್ ಮಾಡಬೇಡಿ SIP. ಓಕೆ, ಹೊಸಬರು ಬನ್ನಿ, ಹಳೆಬರು ಕಂಟಿನ್ಯೂ ಮಾಡಿ. ದಿಸ್ ಈಸ್ ವಾಟ್ ಐ ಕ್ಯಾನ್ ಟೆಲ್ ಇನ್ ದ ಸಿಂಪಲೆಸ್ಟ್ ವೇ. ಶೇರು ಮತ್ತು ಮ್ಯೂಚುವಲ್ ಫಂಡ್ ಹೂಡಿಕೆಯ ವ್ಯತ್ಯಾಸವನ್ನು ತಾವು ಹೇಗೆ ಹೇಳ್ತೀರಿ ಅಂತ? ಶೇರ್ ಮಾರ್ಕೆಟ್ ತುಂಬ ವೈಡ್. ಆ್ಯಕ್ಚುಲಿ ನನ್ನ ಹತ್ರ ಸಪೋಸೇ ನಾನೊಬ್ಬ ರಿಟೇಲ್ ಇನ್ವೆಸ್ಟರ್, ನನ್ನ ಹತ್ರ ತುಂಬ ದುಡ್ಡಿಲ್ಲ, ನನ್ನ ಹತ್ರ ಒಂದು 5,000 ರೂಪಾಯಿ ನಾನು ಮಂತ್ಲಿ ಸೇವ್ ಮಾಡೋ ಒಂದು ಕೆಪಾಸಿಟಿ ನಂದು. ಹಾಗಿರಬೇಕಾದ್ರೆ ನಾನೀಗ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಿಗೆ ಹೋದರೆ ಏನು ಹೇಳ್ತಾರೆ, ಕನ್ಫ್ಯೂಷನ್ ಒಂದು. ಯಾಕೆಂದರೆ ಅಲ್ಲಿ 1000ಗಟ್ಟಲೆ ಕಂಪ್ನಿಗಳಿದ್ದಾವೆ. ಓಕೆ, ನೀವು ಅದರ ನಂತರ ಇಂಡೆಕ್ಸ್ಗಳಿದ್ದಾವೆ, BSE 200 ಅಂತ ಇದೆ, Nifty 50, Nifty 100 ಅಂತ ಇದೆ. ಇದರಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡೋದು? ಓಕೆ, ಸೊ ಈ ಕನ್ಫ್ಯೂಷನಲ್ಲೇ ಜನ ಇನ್ವೆಸ್ಟೇ ಮಾಡೋದು, ಅದ್ರ ಹತ್ರನೇ ಹೋಗೋದಿಲ್ಲ. ಓಕೆ, ಸೊ
5,000ದಲ್ಲಿ ನೀವು 1 ಅಥವಾ 2 ಕಂಪನಿ ಬೈ ಮಾಡ್ಬೋದು. ಓಕೆ, ಇದಕ್ಕೂ ಒಂದು ಶಾರ್ಟ್ಕಟ್ ಹುಡುಕ್ತಾರೆ ಜನ. ಏನು ಅಂತ ಹೇಳಿದ್ರೆ, ನಾನು ₹5 ₹10 ಇರೋ ಕಂಪ್ನಿಗಳನ್ನು ಹುಡುಕ್ತೀನಿ, ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂಥೇಳಿ. ಅದು ಆ ಕಂಪ್ನಿಗಳು ಪ್ರಾಫಿಟಲ್ಲಿದ್ದಾವ ಇಲ್ವಾ ಅಂತ ನೋಡೋದಿಲ್ಲ. ಓಕೆ, ಪ್ರೈಸ್ ಕಡಿಮೆ ಇದೆ, ನಾನು ಅದಕ್ಕೆ ಹೋಗ್ತೀನಿ. ಸೊ ಇದು ತಪ್ಪಾಗುತ್ತೆ. ಸೊ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಸ್ಮಾಲ್ ಇನ್ವೆಸ್ಟರ್, ರಿಟೇಲ್ ಇನ್ವೆಸ್ಟರ್ಸ್ಗಳು ಮ್ಯೂಚುವಲ್ ಫಂಡಿಗೆ ಬಂದರೆ ಅವರು ₹100 ಇನ್ವೆಸ್ಟ್ ಮಾಡಿದ್ರು, SIPಯಲ್ಲೆಲ್ಲ ₹100 ಇನ್ವೆಸ್ಟ್ ಮಾಡ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದರೆ ಒಂದೇ ಸಲ ನಾನು ಕೊಡ್ತೀನಿ ಆದರೆ ₹5,000 ಮಿನಿಮಮ್. ನಿಮಗೆ ಒಂದೇ ಇನ್ವೆಸ್ಟ್ಮೆಂಟಲ್ಲಿ ಒಂದು 50ರಿಂದ 60 ಕಂಪ್ನಿದು ಪೋರ್ಟ್ಫೋಲಿಯೋಗೆ ಇನ್ವೆಸ್ಟ್ ಮಾಡ್ಬೋದು ನೀವು. ಸೊ ಹಾಗೆ ನಿಮಗೆ ಡೈವರ್ಸಿಫಿಕೇಷನ್ ಸಿಗುತ್ತೆ. ನಿಮ್ಮ ₹100 ಎಲ್ಲಿ ನೀವು 50ರಿಂದ 60 ಕಂಪ್ನಿಗಳಿಗೆ ಇನ್ವೆಸ್ಟ್ ಮಾಡೋ ಒಂದು ಬೆನಿಫಿಟ್ ಇದರಲ್ಲಿ ಸಿಗುತ್ತೆ ನಿಮಗೆ. ಸೊ ಇದನ್ನು ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ನೀವು ಸಣ್ಣ ಅಮೌಂಟ್ ಇಟ್ಕೊಂಡು ಹೋದರೆ ನಿಮಗೆ ರಿಸ್ಕ್ ತುಂಬ ಹೈ ಆಗುತ್ತೆ. ಯಾಕಂದರೆ ನೀವು 1 ಅಥವಾ 2 ಕಂಪ್ನಿ, ಆ ಕಂಪ್ನಿ ಶೇರ್ ಕೆಳಗೆ ಬಿದ್ದರೆ ನಿಮ್ಮ ದುಡ್ಡು ನಿಮಗೆ 70, 30%, 40% ಲಾಸ್ ಆಗೋ ಚಾನ್ಸ್ ಇದೆ. ಆದರೆ ಮ್ಯೂಚುವಲ್ ಫಂಡ್ಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಡೈವರ್ಸಿಫೈಡ್ ಇರೋದ್ರಿಂದ ಯಾವುದಾದ್ರೂ ಒಂದು ಕಂಪನಿ ಬಿತ್ತು ಅಂತಾದರೆ, ಕೆಳಗೆ ಇಳಿತಾ ಇದೆ ಅಂತಾದರೆ, ಉಳಿದ ಕಂಪನಿಗಳಿಂದ ಅಡ್ಜಸ್ಟ್ ಆಗಿ ಹೋಗುತ್ತೆ. ಹಾಗಂತೇಳಿ ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಮೇಲೇ ಹೋಗುತ್ತೆ, ರಿಟರ್ನ್ಸ್ ಹೈಯೇ ಇರುತ್ತೆ ಅಂತ ಏನೂ ಇಲ್ಲ. ಆದರೆ ಓವರಾಲ್ ನೋಡಿದ್ರೆ ನಿಮ್ಮ ರಿಸ್ಕ್ ಕಡಿಮೆ. ಕಾನ್ಸಂಟ್ರೇಷನ್ ರಿಸ್ಕ್ ಅಂತ ಹೇಳ್ತೀವಿ ನಾವು ಇದನ್ನು. ಒಂದೇ ಸ್ಟಾಕ್ ಬೈ ಮಾಡೋದು ಕಾನ್ಸಂಟ್ರೇಷನ್ ರಿಸ್ಕ್ ಅದು. ಸೊ ಅದು ನಿಮಗೆ ಕಡಿಮೆ ಆಗುತ್ತೆ. ಇಲ್ಲಿ ಡೈವರ್ಸಿಫಿಕೇಷನ್ ಆಗುತ್ತೆ. ಸೊ ಹಂಗೆ. ಸೊ ಇದು ಸಿಂಪಲ್ ಆಗಿ ಹೇಳೋದಾದರೆ, ನನಗೀಗ ಇಲ್ಲಿಂದ ಇವತ್ತು ಕ್ಯಾಶ್ ತೊಗೊಂಡು ಹೋಗೋದಿಲ್ಲ ಯಾರು, ಬಟ್ ಹೇಳೋದು ನನಗೆ ಇಲ್ಲಿಂದ ಬಾಂಬೆಗೆ ಹೋಗಬೇಕು, ಒಂದು ₹50,000 ತೊಗೊಂಡು ಹೋಗಬೇಕಾದ್ರೆ, ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ದಟ್ ಫುಲ್ ₹50,000 ಇನ್ ಹ್ಯಾಂಡ್ ಆರ್ ಒನ್ ಬ್ಯಾಗ್, ಓಕೆ, ನಾನು ಇಲ್ಲೊಂದು ಕಿಶೆಯಲ್ಲಿ ಇಡ್ತೀನಿ, ನನ್ನ ಬ್ಯಾಗಲ್ಲಿ ಒಂದು ಇಡ್ತೀನಿ, ನನ್ನ ಹೆಂಡತಿ ಹತ್ರ ಕೊಟ್ಟಿರೋ ಒಂದು ಸುಟ್ ಕೇಸಲ್ಲಿ ಒಂದು ಸ್ವಲ್ಪ ಇಟ್ಟಿರ್ತೀನಿ. ಸೊ ಡೈವರ್ಸಿಫೈ ಮಾಡಿ ರಿಸ್ಕ್ ಕಡಿಮೆ ಮಾಡ್ಕೊಳ್ತೀನಿ ನಾನು. ಸೊ ಇದನ್ನು ಡೈವರ್ಸಿಫಿಕೇಷನ್ ಅಂತ ಹೇಳ್ತೀವಿ ನಾವು. ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಹೇಗೆ, ಯಾವುದು ಒಳ್ಳೆಯದಂತ ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಂತ ಹೇಳ್ತೀರಾ? ಫಸ್ಟು ಈ ಒಂದು ಕ್ವಶನಿಗೆ ತುಂಬ ಜನ ಆನ್ಸರ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ಪ್ರಕಾರ ಏನು ಅಂತ ಹೇಳಿದ್ರೆ, ನೀವು ಅಫ್ಕೋರ್ಸ್ ನೋಡಿ, 5 ಸ್ಟಾರ್ ರೇಟಿಂಗ್ ನೋಡಿ, ನೀವು ಪರ್ಫಾರ್ಮೆನ್ಸಸ್ ನೋಡಿ, ಅದೆಲ್ಲ ಇದೆ. ಬಟ್ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಅಂತ ಇಲ್ಲ. ಓಕೆ, ನಿಮಗೆ ಸರ್ಪ್ರೈಸಿಂಗ್ ಆನ್ಸರ್ ಇರ್ಬೋದು, ಬಟ್ ಬೆಸ್ಟ್ ಪರ್ಫಾರ್ಮಿಂಗ್ ಫಂಡ್ ಅಂತ ಇಲ್ಲ. ಇವತ್ತು ಟಾಪ್ 5 ಫಂಡ್ ನಾಳೆ ಅಲ್ಲಿ ಟಾಪ್ 5 ಇರೋದಿಲ್ಲ. ನಾಳೆನೇ, ನಾಟ್ ಟಾಕಿಂಗ್ ಅಬೌಟ್ ನಾಳೆ 1 ವರ್ಷ ಅದ ಮೇಲೆ ಅಲ್ಲ. ಸೊ ಇನ್ವೆಸ್ಟರ್ಸು ಚೇಸಿಂಗ್ ಟಾಪ್ ಪರ್ಫಾರ್ಮಿಂಗ್ ಫಂಡ್ ಇದೆಯಲ್ಲ, ದಟ್ ಈಸ್ ನಾಟ್ ರೈಟ್. ಯಾಕೆಂದರೆ ಇವತ್ತು ನೀವು ನನಗೆ XYZ ಫಂಡ್ ತಗೊಳ್ಳಿ ಅಂತ ಹೇಳ್ಬೋದು. ಯಾಕೆ ಹೇಳಿದ್ದೀರಾ ಸರ್, ಇದು ಟಾಪ್ 5 ಇದೆ, ಅದಕ್ಕೆ ತಗೊಳ್ಳಿ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ತಗೊಳ್ಳಿ ಅಂತ ಹೇಳ್ತೀರಾ. ನಾಳೆ ನಾನು ಅದೇ ವೆಬ್ಸೈಟ್ ಹೋಗಿ ನೋಡಿದ್ರೆ ಅಲ್ಲಿ ಆ ಫಂಡೇ ಇಲ್ಲ ಅಂಥೇಳಿ ನಾನು ಚೇಂಜ್ ಮಾಡಲಿಕ್ಕಾಗತ್ತಾ? ಇಲ್ಲ. ಸೊ ನಿಮ್ಮ ಕ್ವೆಶನಿಗೆ ಆನ್ಸರ್ ನಂದು ಏನು ಅಂತ ಹೇಳಿದ್ರೆ, ನಿಮಗೆ ಎಕ್ಸ್ಪೆಕ್ಟೇಷನ್ ಫಸ್ಟ್ ಆಫ್ ಆಲ್ ಕರೆಕ್ಟ್ ಇರಬೇಕು. ಓಕೆ, ಏನು ಎಕ್ಸ್ಪೆಕ್ಟೇಷನು? ನನಗೆ 10ರಿಂದ 12% ಸಿಕ್ಕಿದ್ರೆ ಸಾಕು 7ರಿಂದ 10 ವರ್ಷದಲ್ಲಿ. ಓಕೆ, ದಿಸ್ ಎಕ್ಸ್ಪೆಕ್ಟೇಷನ್ ನೀವು ಇಟ್ಕೊಂಡು ಹೋದರೆ, ನೀವು ಫಂಡ್ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಒಂದು ಟ್ಯಾಕ್ಸೇಷನ್ ಇಶ್ಯೂ ಆಗುತ್ತೆ, ಸೆಕೆಂಡು ಅನ್ನೆಸೆಸರಿ ನಿಮಗೆ ಟೆನ್ಷನು, ನೀವು ಗೋಲ್ ಬೇಸ್ ಮಾಡಿರೋದು. ಸೊ ಡೋಂಟ್ ಚೇಸ್ ದ ರಿಟರ್ನ್ಸ್. ನೀವು ಸೆಟ್ ದ ಗೋಲ್, 10ರಿಂದ 12% ನಂಗೆ ಸಿಕ್ಕಿರೋ ಯಾವ ಫಂಡ್ ಇದೆ ಅದರೊಟ್ಟಿಗೆ ಹೋಗಿ. ಮತ್ತು ನೀವು ಸ್ವಲ್ಪ ನಿಫ್ಟಿ ರಿಟರ್ನ್ಸ್ ಏನಿದೆ ಮತ್ತು ಸೆನ್ಸೆಕ್ಸ್ ರಿಟರ್ನ್ಸ್ ಏನಿದೆ ಸ್ವಲ್ಪ ನೋಡ್ತಾ ಇರಿ. ಅದಕ್ಕಿಂತ ತುಂಬ ಅದರ ಹತ್ತಿರ ಇದ್ರೂ ಅಡ್ಡಿಲ್ಲ. ಸಪೋಸೇ ಸೆನ್ಸೆಕ್ಸ್ ನಿಮಗೆ 1 ವರ್ಷ 2 ವರ್ಷದಿಂದ 10% ಕೊಟ್ಟಿದೆ, ನಿಮ್ಮ ಫಂಡು ಅಷ್ಟೇ ಕೊಡಬೇಕು. ಸೆನ್ಸೆಕ್ಸ್ 5% ಬಿದ್ದಿದೆ, ನಿಮ್ಮ ಫಂಡು ಅಷ್ಟೇ ಕೊಡಬೇಕು, ಅಪ್ರಾಕ್ಸಿಮೇಟ್ಲಿ ಹತ್ತಿರ ಇರಬೇಕು. ಸೊ ಡೋಂಟ್ ಚೇಸ್ ದ ಟಾಪ್ ಪರ್ಫಾರ್ಮಿಂಗ್ ಫಂಡ್ಸ್. ಇವತ್ತಿದ್ದು 5 ಫಂಡ್ಸ್ ನಾಳೆ ಟಾಪ್ 5 ಇರೋದಿಲ್ಲ. ಮ್ಯೂಚುವಲ್ ಫಂಡಲ್ಲಿ ಲಾರ್ಜ್ ಕ್ಯಾಪ್ ಫಂಡ್ ಇರ್ಬೋದು, ಸ್ಮಾಲ್ ಕ್ಯಾಪು, ಹೀಗೆ ಬೇರೆ ಬೇರೆ ವಿಧಗಳಿರುವಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ. ಇವುಗಳನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಮತ್ತು ಇದರ ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಾ? ಆಯ್ಕೆ ಮಾಡ್ಕೊಳ್ಳೋದು ತುಂಬ ಸುಲಭ. ಯಾಕೆಂದರೆ ಯಾವುದೇ ಒಂದು ಫಂಡ್ ಇದ್ದು ಹೆಸರು ಕೆಳಗೆ ಅದರದ್ದು ಲಾರ್ಜ್ ಕ್ಯಾಪ್ ಫಂಡ, ಸ್ಮಾಲ್ ಕ್ಯಾಪ್ ಫಂಡ ಅಂತ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಇದನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಸೊ ಮುಂಚೆ ಏನಿತ್ತು, ಅದಕ್ಕೊಂದು ನಂಬರ್ ಕೊಟ್ಟಿದ್ರು, 20,000ಕ್ಕಿಂತ ಹೆಚ್ಚು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂದರೆ ಸಿಂಪಲ್, ಅದು ನಂಬರ್ ಆಫ್ ಶೇರ್ಸ್, ಎಷ್ಟು ಕಂಪನಿ ಎಷ್ಟು ಶೇರ್ಸ್ ಇಶ್ಯೂ ಮಾಡಿದೆ ಮಲ್ಟಿಪ್ಲೈಡ್ ಬೈ ಕರೆಂಟ್ ಮಾರ್ಕೆಟ್ ಶೇರ್ ಪ್ರೈಸ್. ಸಪೋಸೇ ಒಂದು ಕಂಪನಿ 5 ಲಕ್ಷ ಶೇರ್ಸ್ ಇಶ್ಯೂ ಮಾಡಿದ್ದಾರೆ, 10,000 ಶೇರ್ಸ್ ಇದೆ ಅವ್ರದ್ದು, ಎಕ್ಸಾಂಪಲ್ 10,000 ಶೇರ್ಸ್ ಇದೆ. ಆದರೆ ಏನು ಮಲ್ಟಿಪ್ಲೈ ಮಾಡಿ ಏನು ಆನ್ಸರ್ ಬರುತ್ತೆ ನಿಮಗೆ, ದಟ್ ಈಸ್ ಕಾಲ್ಡ್ ಆಸ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್. ಮುಂಚೆ ಏನಿತ್ತು, 20,000 ಕೋಟಿಗಿಂತ ಮೇಲಿದ್ದು ಲಾರ್ಜ್ ಕ್ಯಾಪು, ಅದಕ್ಕಿಂತ ಕೆಳಗಿದ್ದು ಮಿಡ್ ಕ್ಯಾಪ್ ಎಲ್ಲ ಮಾಡಿದ್ರು.
ಆದರೆ ಮಾರ್ಕೆಟ್ ನಮ್ದು ಎಷ್ಟು ಗ್ರೋ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ನಂಬರ್ಗಳನ್ನು ನಾವು ಬೈಪಾಸ್ ಮಾಡಿ ಹೋಗಿ ಆಗಿದೆ. ಸೊ ಅದಕ್ಕೆ ಸೆಬಿ ಏನು ಮಾಡ್ತು ಅಂತ ಹೇಳಿದ್ರೆ, ನಾವು ಈ ನಂಬರ್ಗಳು ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆ, ಈ ಕ್ಯಾಲ್ಕುಲೇಷನ್ ನಂಬರ್ ಆಫ್ ಶೇರ್ಸ್ ಇಂಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಮಾಡಿ ಎಲ್ಲ ಕಂಪ್ನಿಗಳನ್ನು ಒಂದು 4,000 ಕಂಪ್ನಿಗಳೇನಿದ್ದಾವೆ ಅದನ್ನೆಲ್ಲ ನಾವು ಲಿಸ್ಟ್ ಮಾಡಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ತುಂಬ ಹೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋದು ಟಾಪ್, ಲೋಯೆಸ್ಟ್ ಇರೋದಲ್ಲಿ ಬಾಟಮಲ್ಲಿ ಹಾಕಿದ್ರೆ ಫಸ್ಟ್ 50 ತೆಗೊಂಡ್ರೆ ನಿಫ್ಟಿ ಬರುತ್ತೆ, ಫಸ್ಟ್ 100 ತೆಗೊಂಡ್ರೆ ನೀವು ಅದನ್ನು ಲಾರ್ಜ್ ಕ್ಯಾಪ್ ಅಂತ ಹೇಳ್ತಾರೆ. ದೀಸ್ ಆರ್ ಲಾರ್ಜ್ ಬಿಗರ್ ಕಂಪನೀಸ್ ವಿತ್ ಲಾರ್ಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ ಬರುತ್ತವೆ ಇವು. ಸೊ ಈಗ ನಂಬರೇ ಇಲ್ಲ, 20,000ಕ್ಕಿಂತ ಹೆಚ್ಚು ಅಂತ ಏನೂ ಇಲ್ಲ. ಸೊ 100 ಆ್ಯಂಡ್ ಫಸ್ಟ್ ಟಾಪ್ 100 ಇದನ್ನು ಲಾರ್ಜ್ ಕ್ಯಾಪ್ ಅಂತ ಹೇಳ್ತೀವಿ. 101 to 200 250 ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. 251ಇಂದ ಕೆಳಗೆ ಸ್ಮಾಲ್ ಕ್ಯಾಪ್ ಅಂತ ಹೇಳ್ತೀವಿ. ಸೊ ಮ್ಯೂಚುವಲ್ ಫಂಡ್ಗಳಿಗೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಒಂದು ಮ್ಯಾಂಡೇಟ್ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ಈಗ ನಿಮ್ಮ ಫಂಡ್ ಲಾರ್ಜ್ ಕ್ಯಾಪ್ ಫಂಡ್ ಅಂತ ಇದ್ದರೆ ಅದರಲ್ಲಿ ಮೆಜಾರಿಟಿ ಸ್ಟಾಕ್ ಸೆಲೆಕ್ಷನ್ ನೀವು ಟಾಪ್ 100ಅಲ್ಲೇ ಮಾಡಬೇಕು. ಓಕೆ, ಹಾಗೆ ಒಂದು ಪರ್ಸೆಂಟೇಜ್ ಕೊಟ್ಟಿದೆ ಅವರಿಗೆ. ಸೊ ಮೆಜಾರಿಟಿ ಅಲ್ಲೇ ಮಾಡಬೇಕು. ಅವರು ಲಾರ್ಜ್ ಕ್ಯಾಪ್ ಫಂಡ್ ಅಂತ ಹೆಸರಿಟ್ಟು ಅಲ್ಲಿ ಮೆಜಾರಿಟಿ ಸ್ಮಾಲ್ ಕ್ಯಾಪಿಗೆ ಹಾಕೋಂಗಿಲ್ಲ, ಆಪರ್ಚುನಿಟಿ ಏನೂ ಇರಲಿ. ಸೊ ಇದನ್ನು ಮಾಡಿದ್ದಾರೆ. ಸೊ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಂತ ಹೇಳಿದ್ರೆ ಕಂಪ್ನೀಸ್ ವಿಚ್ ಆರ್ ಅಬೌಟ್ ಟು ಬಿಕಮ್ ಲಾರ್ಜ್ ಕ್ಯಾಪ್, ಮುಂದೆ ಅವರು ದೊಡ್ಡ ಕಂಪ್ನಿ ಆಗ್ತಾಯಿದೆ. ಸೊ ಹಾಗೆಯೇ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಇದೆ. ಸೊ ನೀವೀಗ ಇದನ್ನು ಇದರಲ್ಲಿ ಹೇಗೆ ಆಯ್ಕೆ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ಒಂದು ಏನು ಅಂತ ಹೇಳಿದ್ರೆ ರನ್ನಿಂಗ್ ಬಿಹೈಂಡ್ ದ ಬೆಸ್ಟ್. ನಾನು ಆಲ್ವೇಸ್ ಅಗೇನ್ಸ್ಟ್ ದಟ್. ನಿಮ್ಗೇನು ಬೇಕು ಇಂಪಾರ್ಟೆಂಟು. ಸೊ ರನ್ನಿಂಗ್ ಬಿಹೈಂಡ್ ದ ಬೆಸ್ಟ್ ಅಂತ ಹೇಳಿದ್ರೆ, ಈಗ ನಾವು ಯಾವುದೋ ಒಂದು ಮೆಡಿಕಲ್ ಶಾಪಿಗೆ ಹೋಗಿ ಸರ್ ನೀವು ನನಗೆ ಒಂದು ಬೆಸ್ಟ್ ಮೆಡಿಸಿನ್ ಕೊಡಿ ಅಂತ ಹೇಳ್ತೀರಾ? ಇಲ್ಲ, ನಾವು ಹೇಳೋದಿಲ್ಲ. ನಾವೇನು ಹೇಳ್ತಾವೆ, ಡಾಕ್ಟರ್ ಹತ್ರ ಹೋಗ್ತೀವಿ ಫಸ್ಟು, ನಮಗೇನು ಪ್ರಾಬ್ಲಮ್ ಇದೆ ಅದನ್ನು ಅದ್ರ ಪ್ರಕಾರ ನಾವು ಹೋಗಿ ನಾವು ಮೆಡಿಸಿನ್ ತೊಗೊಳ್ತೀವಿ. ಸಿಮಿಲರ್ಲಿ ಇಫ್ ಯು ಆರ್ ಅ ಫಸ್ಟ್ ಟೈಮ್ ಇನ್ವೆಸ್ಟರ್, ನೀವು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ನಂಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಏನೂ ಗೊತ್ತಿಲ್ಲ, ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಆದರೆ ನೀವು ದೊಡ್ಡ ಕಂಪ್ನಿಗಳೊಟ್ಟಿಗೆ ಹೂಡಿಕೆ ಮಾಡೋದು ಬೆಟ್ರ್. ಯಾವುದು ಲಾರ್ಜ್ ಕ್ಯಾಪ್ ಫಂಡು, ಹಾಗೆಯೇ ಕೆಲವು ಫ್ಲೆಕ್ಸಿ ಕ್ಯಾಪ್ ಅಂತ ಬರುತ್ತೆ. ಸೊ ಇಂಥದ್ದು ಕ್ಯಾಟಗರೀಸ್ ಬರುತ್ತೆ. ಸೊ ಫಸ್ಟ್ ಟೈಮ್ ಇನ್ವೆಸ್ಟರ್ಸ್, ಸೊ ನಿಮ್ಮ ಇನ್ಸೈಡ್ ಔಟ್ ನೋಡಿ. ಫಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳೋದು ಒಂದು ದೊಡ್ಡ ತಪ್ಪು. ಸೊ ನೀವು ಇನ್ಸೈಡ್ ಔಟ್ ನೋಡಿ, ನನಗೇನು ಬೇಕು, ನನ್ನ ಕರೆಂಟ್ ರಿಸ್ಕ್ ಪ್ರೊಫೈಲ್ ಏನು, ಅದರ ಬೇಸಿಸಲ್ಲಿ ಹೋಗಿ. ನಾನು ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಆದರೆ ನೀವು ಲಾರ್ಜ್ ಕ್ಯಾಪಿಗೆ ಹೋಗಿ. ಮಿಡ್ ಕ್ಯಾಪ್, ಕೆಲವೆಲ್ಲ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಅಂತ ಒಂದು ಕ್ಯಾಟಗರಿ ಇದೆ, ಕಾಂಬಿನೇಷನ್ ಆಫ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಇದೆ. ಸೊ ಸ್ಮಾಲ್ ಕ್ಯಾಪು ಇನ್ನೊಂದು ಕ್ಯಾಟಗರಿ ಇದೆ. ಸೊ ಹೀಗೆ ಕ್ಯಾಟಗರಿ ಎಲೆಕ್ಷನ್. ಸೊ ನಿಮ್ಮ ಕ್ವೆಶನಿಗೆ ಆನ್ಸರ್ ಏನಂದರೆ, ಫಸ್ಟ್ ಟೈಮ್ ಇನ್ವೆಸ್ಟರ್ಸ್ ಬರಬೇಕಾದ್ರೆ ನೀವು ಲಾರ್ಜ್ ಕ್ಯಾಪಿಂದ ಸ್ಟಾರ್ಟ್ ಮಾಡಿ. ಈವನ್ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ ಇವತ್ತಿಗೂ ನೀವು ಡಾಟಾ ತೆಗೆದ್ರೆ 70% ಆಫ್ ದೇಯರ್ ಪೋರ್ಟ್ಫೋಲಿಯೋ ಈಸ್ ಇನ್ ಟು ಲಾರ್ಜ್ ಕ್ಯಾಪ್. ಯಾಕೆಂದರೆ ಎಲ್ಲ ಮಾರ್ಕೆಟ್ ಕವರ್ ಆಗಿ ಆಯ್ತಲ್ಲಿ. ಸೊ ದಟ್ಸ್ ವಾಟ್ ವಿ ಡು. ವಿಸ್ತಾರ ನ್ಯೂಸ್, ನಿಖರ ಜನಪರ.